ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರವರ ನೇತೃತ್ವದಲ್ಲಿ ಜೂನ್ 9ರಂದು ಪುರಸಭೆ ಕಚೇರಿ ಉದ್ಘಾಟನೆಗೆ ತೀರ್ಮಾನಿಸಲಾಯಿತು. ಕ್ಯಾರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮಕ್ಕೆ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ನರೇಂದ್ರ ಸ್ವಾಮಿ ಭೇಟಿ ನೀಡಿ ದಲಿತ ರೈತನ ಜೀವಂತ ದಹನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಹವಾಲು ಸ್ವೀಕರಿಸಿದರು. ವಿರಾಜಪೇಟೆ ತಾಲೂಕಿನ ಮಾಲ್ದಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿರತೆ ದಾಳಿಗೆ ಹಸು ಬಲಿಯಾಗಿರುವ ಘಟನೆ ನಡೆದಿದೆ. ಕುಶಾಲನಗರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆ ನಡೆಸಿ ಜೂನ್ 9ರಂದು ಪುರಸಭೆ ಕಚೇರಿ ಉದ್ಘಾಟನೆಗೆ ತೀರ್ಮಾನ ಕೈಗೊಳ್ಳಲಾಯಿತು. ಕುಶಾಲನಗರ ಪಟ್ಟಣದಲ್ಲಿ 5.5 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಪುರಸಭೆ ಹಾಗೂ ವಾಣಿಜ್ಯ ಮಳಿಗೆಗಳ ಉದ್ಘಾಟನೆಯನ್ನು ಜೂನ್ 9ರಂದು ನಡೆಸಲು ಪುರಸಭೆ ವಿಶೇಷ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕುಶಾಲನಗರ ಪಟ್ಟಣದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿರುವ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪುರಸಭಾ ಕಚೇರಿ ಕಟ್ಟಡ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಉದ್ಘಾಟನೆ ಮಾಡುವ ಬಗ್ಗೆ ಹಾಗೂ ಹಾಲಿ ಖಾಸಗಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪುರಸಭೆ ಕಚೇರಿಯನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸುವ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಸದಸ್ಯರಾದ ಪ್ರಮೋದ್ ಮುತ್ತಪ್ಪ ಮಾತನಾಡಿ, ಪುರಸಭೆ ಕಟ್ಟಡ 2ನೇ ಹಂತದ ಕಾಮಗಾರಿ ಅಂತಿಮ ಹಂತದಲ್ಲಿದೆ. 1.82 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಸದಸ್ಯರು ಕಟ್ಟಡ ನಿರ್ಮಾಣದ ಬಗ್ಗೆ ಆರೋಪ ಪ್ರತ್ಯಾರೋಪ ಮಾಡುವ ಬದಲು ಎಲ್ಲರೂ ಒಟ್ಟಾಗಿ ನೂತನ ಕಟ್ಟಡ ಉದ್ಘಾಟನೆ ಶ್ರಮಿಸೋಣ ಎಂದು ಸಲಹೆ ನೀಡಿದರು. ಸದಸ್ಯರಾದ ಡಿಕೆ ತಿಮ್ಮಪ್ಪ ಹಾಗೂ ಜಯವರ್ಧನ್ ಮಾತನಾಡಿ, ನೂತನ ಪುರಸಭೆ ಕಚೇರಿಯ ರಸ್ತೆ ಹಾಗೂ ವಾಹನ ನಿಲುಗಡೆ ವ್ಯವಸ್ಥೆ ಸರಿಯಾಗಿ ನಡೆದಿಲ್ಲ. ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸಹಾಯಕ ಎಂಜಿನಿಯರ್ ಅರ್ಬಜ್ ಅಹಮದ್ ಮಾತನಾಡಿ, ಇದೀಗ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ರಸ್ತೆ ನಿರ್ಮಿಸಲು ಸಾಧ್ಯವಾಗಿಲ್ಲ. ಮಳೆ ಕಡಿಮೆಯಾದ ನಂತರ ಉತ್ತಮ ರಸ್ತೆ ನಿರ್ಮಾಣವಾಗುತ್ತದೆ. ಕಟ್ಟಡ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಕಚೇರಿ ಒಳಭಾಗದ ಕೆಲಸ ಕೂಡ ತ್ವರಿತಗತಿಯಲ್ಲಿ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ಮುಖ್ಯಾಧಿಕಾರಿ ಗಿರೀಶ್ ಮಾತನಾಡಿ, ಟೋಲ್ಗೇಟ್ನಿಂದ ತಾವರೆಕೆರೆವರೆಗೆ ಪಾದಚಾರಿ ಮಾರ್ಗ ಹಾಗೂ ಚರಂಡಿ ವ್ಯವಸ್ಥೆ ಕಲ್ಪಿಸಲು 5.37 ಕೋಟಿ ರು ವೆಚ್ಚದಲ್ಲಿ ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗಿದೆ ಎಂದರು. ಸದಸ್ಯ ಕಲೀಮುಲ್ಲಾ ಮಾತನಾಡಿದರು. ನದಿ ಅಂಚಿನಲ್ಲಿರುವ ಸಾಯಿ, ಕುವೆಂಪು, ರಸಲ್, ಶೈಲಜಾ, ವಿವೇಕಾನಂದ, ದಂಡಿನಪೇಟೆ, ಇಂದಿರಾ, ಯೋಗಾನಂದ ಬಡಾವಣೆಗಳು ಪ್ರವಾಹ ಪರಿಸ್ಥಿತಿ ಎದುರಿಸುವ ಬಡಾವಣೆಗಳಾಗಿದ್ದು ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದರು. ಮುಖ್ಯಾಧಿಕಾರಿ ಗಿರೀಶ್ ಮಾತನಾಡಿದರು. ಇದೇ ಸಂದರ್ಭ ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್ ಮತ್ತು ಸದಸ್ಯರು, ಆರೋಗ್ಯ ನಿರೀಕ್ಷಕರಾದ ಉದಯ್ ಕುಮಾರ್, ಕಂದಾಯ ಅಧಿಕಾರಿ ಧನಂಜಯ್, ನಂಜುಂಡ, ರಾಮು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಟೆಕ್ನಿಕಲ್ ಆಗಿ ತಾಂತ್ರಿಕ ವಿಭಾಗದ ಯಾರು ಅಧಿಕಾರಿ ಇದ್ದಾರೆ ಅವರ ಜೊತೆಗೆ ಇಟ್ಟುಕೊಂಡು ಸಂಬಂಧಪಟ್ಟಂತ ಎಲ್ಲ ಫೈಲ್ ಇಟ್ಕೊಂಡು ಒಂದು ಮೀಟಿಂಗ್ ಮಾಡಿ ಅರ್ಥಪೂರ್ಣವಾಗಿ ಏನು ಕೆಲಸ ಬಾಕಿ ಆಗಿದೆ ಅದು ಒಂದು ಚರ್ಚೆ ಆಗಿದ್ರೆ ಅದಕ್ಕೊಂದು ಗೌರವ ಇದ್ದು ಒಂದು ನಿರ್ಧಾರ ಆಗ್ತದೆ. ಯಾವುದನ್ನು ಸಮೇತ ತಾವುಗಳು ಮಾಡ್ದೇನೆ ನಾವು ಮಾತ್ರ ಕೂತು ಚರ್ಚೆ ಮಾಡಿ ಸಂಬಂಧಪಡ್ತಕ್ಕಂಥ ವ್ಯಕ್ತಿ ಇರಬೇಕಾಗಿದೆ. ಇದನ್ನ ನಿರ್ಣಯ ಮಾಡಿ ನೀವೊಂದು ಸಭೆಯನ್ನು ಮುಂದೂಡ್ತಕ್ಕಂಥ ಕೆಲಸ ಮಾಡಿ ಇನ್ನೊಂದು ಡೇಟ್ ಅನೌನ್ಸ್ ಮಾಡಿ ಅವ್ರ ಮಾಹಿತಿ ತಗೊಳ್ಳಿ. ಇನ್ನೂ ಎಷ್ಟು ಬರ್ತಾರೆ ಕೇಳಿ, ಊಟದ ವ್ಯವಸ್ಥೆ ಮಾಡಿಸಿ, ಊಟ ಮಾಡ್ಕೊಂಡು ಬಂದು ಕೂತ್ಕೊಳ್ತೀವಿ, ಮೀಟಿಂಗ್ ಆಗಲಿ. ಸಂಬಂಧಿಸಿದ ಸದಸ್ಯರಿಂದ ಮಾಹಿತಿ ತಗೊಂತೀವಿ ಸರ್. ತಗೊಂಡು ಎಲ್ಲೆಲ್ಲಿ ನೀವು ಹೇಳಿದ್ರಲ್ಲ ಸರ್, ಸ್ವಚ್ಛತೆ ಹೆಂಗೆ ಮಾಡಬೇಕು ಅನ್ನೋದನ್ನ ನಾವು ಟಾಪ್ ಪ್ರಯಾರಿಟಿನಲ್ಲಿ ನಮ್ಮ ಹೆಚ್ಚಿನ ಮಾಡ್ತೀವಿ ಸರ್. ಈಗ ನಾವೇನು ಮಾಡಿದ್ದೀವಿ, ಮನೆಗಳನ್ನ ಗುರುತಿಸಿದ್ದೀವಿ ಸರ್. 293 ಮನೆಗಳು ಫ್ಲಡ್ಗೆ ಅಫೆಕ್ಟ್ ಆಗುತ್ತೆ ಅಂತೇಳಿ ನಾವು ಮನೆಗಳು ಗುರುತಿಸಿದ್ದೀವಿ. ಮತ್ತೆ ಆ ಮನೆಗಳಲ್ಲಿ ಬಾಣಂತಿಯರಿದ್ದಾರ, ಗರ್ಭಿಣಿಯರಿದ್ದಾರ, ಮಕ್ಕಳಿದಾರ, ವಯೋವೃದ್ಧರಿದ್ದಾರ ಅಂತೇಳಿ ಅದನ್ನೊಂದು ಪಟ್ಟಿನ 2 ದಿನದಲ್ಲಿ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ನಮ್ಗೆ ಎಷ್ಟು ಕಿಟ್ಟು ಅವಶ್ಯಕತೆ ಇದೆ ನನ್ನನ್ನು ನೋಡಲ್ ಆಫೀಸರ್ ಮಾಡಿದ್ದಾರೆ, ರೆವಿನ್ಯೂ ಆಫೀಸರ್ನ ಸಹಾಯಕ ನೋಡಲ್ ಆಫೀಸರ್ ಮಾಡಿದ್ದಾರೆ. ನಮ್ಗೆ ಎಷ್ಟು ಕಿಟ್ ಬೇಕಾಗುತ್ತೆ ಅದ್ರ ಬಗ್ಗೆನೂ ಕೂಡ ತಮ್ಮೊಂದಿಗೆ ನಾವು ಡಿಸ್ಕಷನ್ ಮಾಡಿ ಏನು ಅಫೆಕ್ಟ್ ಆಗ್ತಕ್ಕಂಥ ಏರಿಯಾ ತಾವೇನು ಹೇಳಿದ್ರಲ್ಲ ಸರ್, ಅವರಿಂದ ನಾವು ಮಾಹಿತಿ ತಗೊಂಡು ಇದು ಮಾಡ್ತೀವಿ. ಆಳಚಿ ಕೇಂದ್ರಗಳನ್ನ ಕೂಡ ಸರ್ ಇಲ್ಲ ಅರ್ಬಾಸಿ ಕೊಟ್ಟಿದ್ದಾರೆ ಮೇಡಮ್, ನಿಮಗೆ ಚಾರ್ಜ್ ಕೊಟ್ಟಿಲ್ಲ ಸರ್. ಒಂದು ಬುಕ್ಲೆಟ್ ಮಾಡಿ ಚಾರ್ಜ್ ಇಶ್ಯೂ ಮಾಡಿ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಪೇಜ್ ನಂಬರ್ಸ್ ಇಲ್ಲ. ಮತ್ತೆ ಏನಂತ ಹೇಳ್ಬೋದು, ಪೇಜ್ ನಂಬರ್ಸ್ ಇಲ್ಲ ಅಂದ್ರೆ ನೀವು ಏನು ತಗೊಳ್ಳಬಹುದು? 3 ಡೇಸ್ ಇದೆ ಸರ್ ನನ್ನಲ್ಲಿ. ಅದಾದ್ಮೇಲೆ ರಾಘವ್ ವಾಪಸ್ ಹಾಕಿದಾರಂತೆ ಸರ್. ಈಗ ಅವರಿಗೆ ನಾನು ಇಂಜಿನಿಯರ್ಗೂ ಫೋನ್ ಮಾಡಿದ್ದೆ, ನಾನು ಬಂದು ಯಾವಾಗ ಕೊಡ್ತಾರಂತೆ ಅದು ಹೇಳಿದ್ರು. ಈಗ ನಾನು ಒಂದು 2 ದಿನ ನಮ್ಮ ಕಸ್ಟಮರ್ಸ್ ಅಲ್ಲ ಕೆಲಸ ಮಾಡಿ ನೋಟಿಸ್ ಮಾಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಅವ್ರನ್ನ ನೋಟಿಸ್ ಮಾಡಿ ಎಲ್ಲ ಬರ್ಕೊಂಡೇ ಬಂದೀನಿ. ಒಂದು ಎಕ್ಸಾಂಪಲ್ ಹೋಗ್ತೀನಿ ಸರ್. ಗಣಪತಿ ದೇವಸ್ಥಾನದ ರಥೋತ್ಸವ ಸಂದರ್ಭಕ್ಕೆ ಪಕ್ಕದ ಸೈಡ್ ಇಂಪ್ರೂವ್ ಆಗ್ತಾರೆ. ಕಾಂಟ್ರಾಕ್ಟ್ ಯಾರು ಕೊಡಬೇಡಿ, ನಾವೇನು ಘಟನೆ ಮಂಜೂರಿ ಕೊಡೋದು ಏನೋ ಅಧ್ಯಕ್ಷ ಮಾಡ್ತಿರ್ತೀವಿ. ಗಣಪತಿ ಹಿಂಭಾಗದಲ್ಲಿ ಆ ತರಕಾರಿ ಮಣಿಯವ್ರದ್ದು ಅಂಗಡಿ ಮುಂದ್ಗಡೆ
ಕಲ್ವರ್ಟ್ ಮಾಡ್ತಕ್ಕಂಥ ವಿಚಾರ, ಡ್ರೈನ್ ಮಾಡಿದ್ದು ಎಲ್ಲಿ ಗಂಟೆ ಹೋಯ್ತು, ನಮ್ಮ ದೇವರಪ್ಪನ ಬ್ರಾಂಡಿ ಶೇಪ್ ಗಂಟೆ ಹೋಯ್ತು. ಇದಕ್ಕೆಲ್ಲ ಬಿಲ್ ಮಾಡಿ ಕೊಡಬೇಡ ಸರ್. ಹೋಗುವಾಗ ಎಷ್ಟು ಸರಿ ರಿಕ್ವೆಸ್ಟ್ ಮಾಡೋಣ. ದೇವಸ್ಥಾನ ಕೆಲಸಗಳು ಆಗ್ತಾ ಇದೆ, ದೇವಸ್ಥಾನ ಅಕ್ಕಪಕ್ಕ ಆಗ್ತದೆ, ಸ್ವಚ್ಛತೆ ಕಾಪಾಡಬೇಕು, ನೀರು ನಾವು ಹೇಳ್ತೀವಿ. ಆ ಪುಣ್ಯಾತ್ಮ ಬಿಲ್ ಬರೀಬಾರ್ದ? 500 ರೂಪಾಯಿ ಅವ್ರ ಮೇಲೆ ಏನು ಆಕ್ಷನ್ ತೊಗೊಳ್ಬೋದು? ಆ ಶ್ರೀದೇವಿ ಅಮ್ಮ ಖರ್ಚು ಮಾಡಿದ್ರು 5 ಲಕ್ಷ ರೂಪಾಯಿ ದುಡ್ಡು. ಯಾರು ಗುಂಡ್ರಾಪುರಣದು ಕೆಲಸ 5 ಲಕ್ಷ ರೂಪಾಯಿ ಪರಮೇಶ್ವರ ಪ್ರೈವೇಟ್ ಕೆಲಸ ಮಾಡಿದ್ರು, ಚೇರು ಮತ್ತೊಂದು 2-3 ಲಕ್ಷ ಬಿಲ್ ಮಾಡಿ ಮಾಡಿಲ್ಲ. ಈಗ ನಮ್ಮ ಊರಿನಲ್ಲಿರೋ ಯಾರು ಅಕಸ್ಮಾತ್ ಕೆಲಸ ಮಾಡಿದಾಗ ಪಂಚಾಯತ್ಗಳಿಗೆ ಬಿಲ್ ಕೊಡೋದೇ ವಾಪಸ್ ಹೋಗಿ ಅವರಿಗೆ ತೊಂದರೆ ಕೊಡೋದಿದ್ದಾರೆ. ನಿರಂತರ ಅದನ್ನ ಏನು ಮಾಡಬೇಕು? ಈ ಇಂಜಿನಿಯರ್ ಅಂತೂ ಬರೀ ಮೋಸ ಮಾಡೋದು ಹೋಗ್ಲಿ. ಈಗ ನಾವು ಅದ್ರ ಬಗ್ಗೆ ಸಬ್ಜೆಕ್ಟ್ ಮಾತಾಡಿಲ್ಲ. ನಿಮಗೆ ಮಾಹಿತಿ ಕೊಡ್ತೀನಿ ಮುಖ್ಯಾಧಿಕಾರಿಗಳೇ. ಒಬ್ರು ಇಂಜಿನಿಯರು ಟ್ರಾನ್ಸ್ಫರ್ ಆಗಿ ಅವ್ರಿಗೆ ಚಾರ್ಜ್ ಕೊಡುವಾಗ ಏನೇನು ಕ್ರಮಗಳು ಗೈಡ್ಲೈನ್ಸ್ ಹೇಳಿ ನಾನು ತಂದೀನಿ. ಯಾವ ಥರ ಗೈಡ್ ಸ್ಪಾಟ್ ವಿಸಿಟ್ ಮಾಡಿದ್ದೀನಿ. ಸೊ ಅದ್ರದ್ದು ಫೈಲ್ ಎಲ್ಲಿದೆ ಅಂತ ಹೇಳಿ ನಾನು ತೆಗೆದಿರುವಂಥದ್ದು. ಅದು ಮಾತ್ರ ಅವ್ರು ಮೌಖಿಕವಾಗಿ ಹೇಳೋಗಿದ್ನ ನೀವು ಮಾತ್ರ ಮಾಡ್ತಾ ಇದ್ದೀರಾ ಸರ್. ನಾನು ಹೇಳೋದು ಹಲವಾರು ಚರ್ಚೆಗಳು ಮಾಡಿದ್ವಿ ಸರ್. ಮಳೆಗಾಲ ಪ್ರಾರಂಭ ಆಗ್ತದೆ, ಕೆಲವೊಂದು ಪೋಲ್ಗಳು ಬದಲಾವಣೆ ಮಾಡಬೇಕು, ಕೆಲವೊಂದು ಪೋಲ್ಗಳು ಫಿಟ್ ಮಾಡಬೇಕು. ಒಂದು ಹೇಳ್ಬಿಡ್ತೀನಿ, ನಾನು ಪೂರ್ತಿ ಹೇಳ್ಬಿಡ್ತೀನಿ. ಇದನ್ನ ನಾವು ಪ್ರೊಸೀಡಿಂಗ್ ಮಾಡ್ತಿರ್ತೀವಿ. ನೀವು ಅನುಪಾಲನ ವರದಿ ಅಂತ ಒಂದು ಕೊಡಬೇಕಾಗ್ತದೆ. ಅದನ್ನ ನೀವು ಪ್ರೊಸೀಡಿಂಗ್ ಓದ್ಕೊಂಡಿಲ್ಲ ಸರ್. ಅವರು ಎಲ್ಲ ರೇಟಿಂಗಲ್ಲೇ ಕೊಟ್ಟು ಹೋಗ್ಬೇಕಂತ ಹೇಳಿದ್ರೆ ಆಗಲ್ಲ ಸರ್. ಕೊಟ್ಟು ಹೋಗಿಲ್ಲ, ನಾವೇನು ಮಾಡೋಕ್ಕಾಗೋದು? ನಮ್ಗೇನಾದ್ರು ಹೇಳಿದ್ದೀರಾ? ಇಂಜಿನಿಯರ್ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಯಾವ ಸದಸ್ಯರ ಗಮನಕ್ಕೂ ಬಂದಿಲ್ಲ. ಅದು ಹೋಗ್ಲಿ, ಅಟ್ಲೀಸ್ಟ್ ನೀವು ಪ್ರೊಸೀಡಿಂಗ್ ಓದ್ಕೊಂಡ್ಬಿಟ್ಟಿದ್ರೆ ಯಾವ್ಯಾವ ವರ್ಗಗಳಲ್ಲಿ ಚರ್ಚೆ ಆಗಿದೆ ಸಭೆಯಲ್ಲಿ, ಯಾವ್ಯಾವ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ಕೇಳಿ ನೋಡ್ಬೋದಾಗಿತ್ತಲ್ಲ ಸರ್. ಅದು ಸರ್ ನೀವು ಹೇಳ್ತಿರೋದು ಕರೆಕ್ಟ್ ಇದೆ. ಇದರಲ್ಲಿ ತಮಗೆಲ್ಲ ವಿಷಯ ತರ್ತಾ ಇದ್ವಿ ಸರ್. ಅಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀವಿ ನೋಡಿ ಸರ್. ತಮ್ಮ ವಾರ್ಡ್ಗಳಲ್ಲಿ ತಾವು ಅಬ್ಸರ್ವ್ ಮಾಡ್ದಂಗೆ KEBಗೆ ಸಂಬಂಧಪಟ್ಟಂಗೆ, ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಗೆ ನಿಮ್ಮ ವಾರ್ಡ್ಗಳಲ್ಲಿ ಅಥವಾ ನಮ್ಮ ಪುರಸಭಾ ವ್ಯಾಪ್ತಿನಲ್ಲಿ ಎಲ್ಲೇ ಲೈನ್ಗಳು ಕೆಳಗಿರ್ತಕ್ಕಂಥದ್ದು, ಸಾರ್ವಜನಿಕರಿಗೆ ಅಡಚಣೆ ಆಗ್ತಕ್ಕಂಥದ್ದನ್ನ ತಾವು ರಿಟರ್ನ್ ಅಲ್ಲಿ ನಮ್ಮ RO ಕಡೆ ಕೊಟ್ಟರೆ, ನಾವು ಸೆಸ್ಕಾಮ್ಗೆ ಕಳಿಸಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಕ್ಕೆ ಒಪ್ಕೊಂಡಿದ್ದಾರೆ ಸರ್. ಇಲ್ಲ, ಈ ಸಲ ಕೊಡಿ ಸರ್. ಈ ಸಲ ಏನಂದ್ರೆ 78 ಜನ ಏನೋ ಅಡಿಷನ್ ಆಗಿ ಅವ್ರಿಗೆ ಮೆನ್ಸ್ ಕೊಟ್ಟಿದ್ದಾರಂತೆ. ನೆನ್ನೆ ಸಾಹೇಬರು ಕೂಡ ಎಲ್ಲ MLA ಸಾಹೇಬರೆಲ್ಲ ಡಿಸ್ಕಷನ್ ಮಾಡಿದ್ರು. ದಯವಿಟ್ಟು ಅದನ್ನು ಮತ್ತೆ ಮರದ ವಿಚಾರವಾಗಿ, ಮರ ಎಲ್ಲಾರು ನಿಮಗೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಮೇಲೆ ಬಿದ್ದು ಏನಾದ್ರು ಆಗೋದೇನಾದ್ರು ಕಂಡು ಬಂದಿದ್ರೆ ದಯವಿಟ್ಟು ಅದ್ರ ಮಾಹಿತಿನ ಕೊಟ್ಟರೆ ನಾವು ಇವತ್ತು ಎಷ್ಟೊತ್ತರಾಗಿ ರೆಫರ್ ಮಾಡ್ತೀವಿ, ಫಾಲೋ ಅಪ್ ಮಾಡ್ತೀವಿ ಸರ್. ಸಾಯಿಬಾಬಾನ ಮಾತ್ರ ಮೈನಲ್ಲಿ ಉಂಟು, ಅದು ಬಿಟ್ಟು ಬೇರೆ ಏರಿಯಾಗಳು ಸಹ ಇದೆ. ಸೊ ಪ್ರತಿಯೊಂದು ದನಿನ್ಪೇಟೆ ಅಂತ ಹೇಳಿದ್ವಿ, ನಮ್ಮ ಶೈಲಜ ಬಡಾವಣೆಯಿಂದ ಹಿಡಿದು ನಮ್ಮ ವಿವೇಕಾನಂದ ಬಡಾವಣೆ, ರಸೂಲ್ ಬಡಾವಣೆ, ನಾಗಾದೇವಿ ದೇವಸ್ಥಾನ ಮತ್ತೆ ಅಬ್ಬಸಾರ್ ವಾರ್ಡ್, ಟೋಟಲ್ ರಿವರ್ಮೆಂಟ್ ಏನುಂಟು ಮತ್ತೆ ಯೋಗಾನಂದ ಉಂಟು. ಸೊ ಈ ನರ್ಸರಿ ಅಲ್ಲ. ಸೊ ಅದಕ್ಕಾಗಿ ನೀವು ಈಗಲೇ ಏನು ಮಾಡಬೇಕು ಅದನ್ನು ಆ ವಾರ್ಡ್ ತಕ್ಕಂತೆ ಏನಾರ ಕೆಲಸಗಳಿಂದ ಅವ್ರನ್ನ ಕರ್ಕೊಂಡು, ಯಾಕಂದ್ರೆ ಆ ವಾರ್ಡ್ ಏನಾರ ಸಮಸ್ಯೆ ಅವಾಗ ಗೊತ್ತಾಗಿರುತ್ತೆ. ಯಾರು ಕರ್ಕೊಂಡು ಗೊತ್ತಾಗಲ್ಲ. ಮತ್ತೆ ಮಾಹಿತಿ ರೆಡಿ ಮಾಡಿದ್ದೀರಾ? ಏನು ಮಾಡಿದ್ರೆ ಉದ್ಘಾಟನೆ ಮಾಡಿದಿಲ್ಲ. ಅವಾಗ ನಿಮ್ಮ ಅವಧಿ ಕೇಳಿಲ್ವಾ ಸರಿದ್ರೆ? ಇವಾಗ ಒಂದು ಪ್ರಶ್ನೆ ಮಾಡ್ತಾ ಇದ್ದೀರಾ, ಏನು ಆಗಲಿ ನಾನು ಕೇಳಬೇಕು ಅಂತ. ಏನು ಕಾಮಗಾರಿ ಆಗಿದ್ರೆ ಉದ್ಘಾಟನೆ ಮಾಡಲ್ಲ, ಅವಾಗ ಯಾರು ಕೇಳಲಿಲ್ಲ? ಯಾರನ್ನ ಕೇಳಬೇಕು ಹೇಳಿ ಸರ್. ನೀವು ಅದೇ ಯಾರು ಪ್ರಶ್ನೆ ಮಾಡಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ನೀವು ಉದ್ಘಾಟನೆ ಮಾಡೋದು ಅವರೇ ಪ್ರಶ್ನೆ ಮಾಡಿ. ಶಾಸಕರ ಚುನಾವಣೆ ಸಂದರ್ಭದಲ್ಲಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಡುಗದ್ದೆಯಿಂದ ನೆಲುಂದಿಕೇರಿಗೆ ಹೋಗುವ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ.
ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಡುಗದ್ದೆ ಗ್ರಾಮದ ರಸ್ತೆಗಳು ದುರಸ್ತಿ ಕಾಣದೆ ಗುಂಡಿಮಯವಾಗಿದ್ದು, ಕೂಡುಗದ್ದೆಯಿಂದ ನೆಲ್ಹುದಿಕೇರಿ ಸಿದ್ದಾಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಹದಗೆಟ್ಟು ವರ್ಷಗಳೇ ಕಳೆದರೂ ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗಿದೆ. ಈ ರಸ್ತೆಯಲ್ಲಿ ನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ಗುಂಡಿಗಳಿಂದ ಕೂಡಿರುವ ರಸ್ತೆಯಲ್ಲಿ ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ನಿತ್ಯ ನೂರಾರು ಕಾರ್ಮಿಕರು, ಶಾಲೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಇವರ ಪಾಡು ಹೇಳದಿರದು. ಈ ರಸ್ತೆಯಲ್ಲಿ ಗ್ರಾಮೀಣರ ಸಂಚಾರಕ್ಕೆ ಯಾವುದೇ ಬಸ್ ಸೌಲಭ್ಯವಿಲ್ಲದೆ ಖಾಸಗಿ ಅಥವಾ ಬಾಡಿಗೆ ವಾಹನಗಳನ್ನೇ ಅವಲಂಬಿಸಬೇಕಿದೆ. ಹದಗೆಟ್ಟ ರಸ್ತೆಯಿಂದಾಗಿ ತುರ್ತು ಸಂದರ್ಭಗಳಲ್ಲಿ ಖಾಸಗಿ ವಾಹನಗಳು ಬಾರದಿರುವುದು ಜನರ ಇನ್ನಷ್ಟು ಸಮಸ್ಯೆ ಎದುರಿಸುವಂತೆ ಮಾಡಿದೆ. ಗ್ರಾಮಕ್ಕೆ ಬರುವ ಬಾಡಿಗೆ ವಾಹನಗಳವರು ದುಪ್ಪಟ್ಟು ಬಾಡಿಗೆ ಹೇಳುವುದು ಸಾಮಾನ್ಯವಾಗಿದೆ. ರಸ್ತೆಗೆ ಸಂಪರ್ಕ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ನೀರು ರಸ್ತೆ ಮೇಲೆಯೇ ಹರಿಯುವುದರಿಂದ ಅಲ್ಲಲ್ಲಿ ಹೊಂಡ ಗುಂಡಿಗಳು ನಿರ್ಮಾಣವಾಗಿವೆ. ಅಗಲ ಕಿರಿದಾದ ರಸ್ತೆಯಲ್ಲಿ ವಾಹನಗಳು ಎದುರಾದರೆ ಜಾಗ ಬಿಡಲು ಸಾಧ್ಯವಾಗದ ಪರಿಸ್ಥಿತಿ ಇದೆ. ಇಲ್ಲಿನ ಸುತ್ತಮುತ್ತಲಿನ ಗ್ರಾಮದ ಜನರು ಪ್ರತಿಯೊಂದು ಕೆಲಸಕ್ಕೂ ಸಿದ್ದಾಪುರ ನೆಲ್ಹುದಿಕೇರಿಯನ್ನು ಅವಲಂಬಿಸಿದ್ದಾರೆ. ಇದರಿಂದ ಹದಗೆಟ್ಟ ರಸ್ತೆಯಲ್ಲೇ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕಾವೇರಿ ನದಿ ದಡವಿದ್ದರೂ ಕೆಲವೊಮ್ಮೆ ಕುಡಿಯುವ ನೀರಿನ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಕಾರ್ಮಿಕ ಹೆಚ್ಚಾಗಿರುವ ಗ್ರಾಮದಲ್ಲಿ ಸರಿಯಾಗಿ ನೀರು ಇಲ್ಲದೆ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ಕೂಡ ಬಂದಿದೆ. ರಾತ್ರಿ ವೇಳೆ 11 ಗಂಟೆಗೆ ನೀರು ಬರುವುದು ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ದಿನನಿತ್ಯ ವಿದ್ಯುತ್ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಜನರು ಕಾಡು ಪ್ರಾಣಿಗಳ ಭಯದ ನಡುವೆ ಕತ್ತಲ ಜೀವನ ನಡೆಸುವಂತಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮಕ್ಕೆ ಕರ್ನಾಟಕ ವಿಧಾನ ಮಂಡಲದ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ನರೇಂದ್ರ ಸ್ವಾಮಿ ಭೇಟಿ ನೀಡಿ ದಲಿತ ರೈತನ ಜೀವಂತ ದಹನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಹವಾಲುವನ್ನು ಸ್ವೀಕರಿಸಿದರು. ಕರ್ನಾಟಕ ವಿಧಾನ ಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮಕ್ಕೆ ಭೇಟಿ ನೀಡಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ದಲಿತ ರೈತ ಜಯಕುಮಾರ್ ಮನೆ ಹಾಗೂ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮೃತ ರೈತನ ಪತ್ನಿ ಲಕ್ಷ್ಮೀರವರಿಗೆ ಸಾಂತ್ವನ ಹೇಳಿದರು. ಕಳೆದ 10 ದಿನಗಳ ಹಿಂದೆ ಕತ್ತರಘಟ್ಟ ಗ್ರಾಮದಲ್ಲಿ ಹುಲ್ಲಿನ ಮೆದೆಯೊಳಗೆ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ದಲಿತ ರೈತ ಜಯಕುಮಾರ್ ಮೃತದೇಹ ಪತ್ತೆಯಾಗಿತ್ತು. ದೃಶ್ಯ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿಗಳು ಮೃತ ರೈತ ಜಯಕುಮಾರ್ ಸಾವಿನ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಜಾಗೃತವಾದ ಪೊಲೀಸರು ಹಾಗೂ ಪ್ರಗತಿಪರ ಸಂಘಟನೆಗಳು ಗ್ರಾಮದಲ್ಲಿ ಪುಂಡಾಟಿಕೆ ನಡೆಸುತ್ತಿದ್ದ ರೌಡಿ ಶೀಟರ್ ಅನಿಲ್ ಕುಮಾರ್ ದಲಿತ ಯುವ ರೈತನ ಕೊಲೆ ಮಾಡಿ ಹುಲ್ಲಿನ ಮೆದೆಯೊಳಕ್ಕೆ ತಳ್ಳಿ ಬೆಂಕಿ ಹಚ್ಚಿದ್ದಾರೆ ಎಂದು ಆರೋಪಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಹಾಗೂ ದಲಿತ ರೈತ ಜಯಕುಮಾರ್ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿದ್ದರು. ಇದರ ಬೆನ್ನಲ್ಲೇ ತಂಡದೊಂದಿಗೆ ಕತ್ತರಘಟ್ಟ ಗ್ರಾಮಕ್ಕೆ ಭೇಟಿ ನೀಡಿದ ಸಮಿತಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ಹಾಗೂ ಮೃತ ರೈತನ ಪತ್ನಿಯೊಂದಿಗೆ ಮಾತನಾಡಿ, ನಿಮ್ಮೊಂದಿಗೆ ನಾವಿದ್ದೇವೆ, ಸರ್ಕಾರ ನಿಮ್ಮೊಂದಿಗಿದೆ, ಹೆದರಬೇಡಿ, ನಿಮ್ಮ ಪತಿಯ ಸಾವಿಗೆ ನ್ಯಾಯ ದೊರಕಿಸಿಕೊಡುತ್ತೇನೆ ಎಂದು ಧೈರ್ಯವಾಗಿರಿ ಎಂದು ಸಾಂತ್ವನ ಹೇಳಿದರು. ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದ ರಾಕೇಶ್ ಕುಮಾರ್, ಮುಖಂಡರಾದ ವಿಜಯರಾಮೇಗೌಡ, ಬಿಎಲ್ ದೇವರಾಜು, ಮಲ್ಲಿಕಾರ್ಜುನ್, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಡಿವೈಎಸ್ಪಿ ಚೆಲುವರಾಜು, ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ತಹಶೀಲ್ದಾರ್ ಡಾಕ್ಟರ್ ಅಶೋಕ್, ದಲಿತ ಮುಖಂಡರಾದ ಡಿ ಪ್ರೇಮ್ಕುಮಾರ್, ಡಾಕ್ಟರ್ ಬಸ್ತಿ ರಂಗಪ್ಪ, ಮಾಂಬಳ್ಳಿ ಜಯರಾಮ್, ಸೋಮಸುಂದರ್, ಕಮಲಾಕ್ಷಿ ನಾಗರಾಜು, ಕತ್ತರಘಟ್ಟ ರಾಜೇಶ್, ಲಕ್ಷ್ಮೀಪುರ ರಂಗಸ್ವಾಮಿ, ಊಚನಹಳ್ಳಿ ನಟರಾಜ್, ಸಿಂದಘಟ್ಟ ರಘು, ಶಿವಪ್ರಕಾಶ್ ಸೇರಿದಂತೆ ವಿವಿಧ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಯಾವ ಊರಿದ್ದಾರೆ ಅವರು? ಒಬ್ಬರೇನಾ? ಅವ್ರು ಯಾವ್ರಿಗೆ? ಆತ್ಮವ್ರು. ಈ ಕಾರ್ಯಕ್ಕೆ ಬಂದಿದ್ರಾ ಎಲ್ಲ? ಯಾಕೆ ಬೆಂಗಳೂರು ಹಾಕ್ಬಿಟ್ರಿ? ಅಲ್ಲೇನು ಮಾಡ್ತೀರಿ ನೀನು? ನಿಮ್ಮ ಯಜಮಾನು ಏನು ಕೆಲಸ ಮಾಡ್ತೀವಿ? ಅಮ್ಮ ಊಟ ತಂದೈತೆ ಅಲ್ಲ, ಊಟ ತರೋಷ್ಟು ಆ ಎಮ್ಮ ಅಲ್ಗೆ ಹೋಗಿದ್ದೆ JCB ಹತ್ರ. ಅಷ್ಟೊಳಗೆ ಇಲ್ಲಿ ಹುಲ್ ಮೇಲೆ ಎತ್ಕೊಂಡಾಯ್ತು. ಇದೇನು ಹೊಗೆ ಬರ್ತೈತಲ್ಲ ಬಿಡ, ಎಮ್ಮ ಬಂದು ನೋಡಿದಾಗ ಸತ್ಯ ಬರ್ಲಾಕಿತ್ತು. ಅರ್ಧದೇನು ಹೊಗೆ ಬರೋದು ಕೇಳಿದ್ರೆ ಚೀರಾಡೋದು ಕೇಳಿ ಓಡಿ ಬಂದ ಹೊಗೆ ಗೊತ್ತಿಲ್ಲ, ಹೊಗೆ ಬಂದು ಮಾಧ್ಯಮದ ಸ್ನೇಹಿತರೆ,
ವಿಧಾನಮಂಡಲದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿ ಇಂದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕಾತ್ರಘಟ್ಟ ಗ್ರಾಮದಲ್ಲಿ ಘಟಿಸಿದಂಥ ಒಂದು ಪರಿಶಿಷ್ಟ ಜಾತಿಯ ಜಯಕುಮಾರ್ ಎಂಬ ವ್ಯಕ್ತಿಯ ಸುಟ್ಟು ಕಲ್ಪವಾಗಿ ಶವದ ವಿಚಾರವಾಗಿ ಹಲವಾರು ಅನುಮಾನಗಳ ಜೊತೆಯಲ್ಲಿ ಆ ಸಾವಿನ ಬಗ್ಗೆ ಹತ್ತಾರು ಪ್ರಶ್ನೆಗಳು ಉದ್ಭವವಾದ್ದರಿಂದ ನಿಮ್ಮ ಮಾಧ್ಯಮದ ವರದಿಗಳನ್ನು ಆಧರಿಸಿ ಇವತ್ತು ಸ್ಥಳ ಪರಿಶೀಲನೆಯನ್ನು ಸಮಿತಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಸದಸ್ಯರಾದ ಪ್ರಸಾದ್ ಅಬ್ಬಯ್ಯನವರು, ನಮ್ಮ ಹಿರಿಯ ಶಾಸಕರಾದಂಥ ಚಂದ್ರಪ್ಪನವರು, ಮತ್ತೋರ್ವ ಶಾಸಕರು ಹಿರಿಯರಾದಂಥ ಅಪ್ಪಣ್ಣ ನಾಯಕರು ಮತ್ತು ಡಾಕ್ಟರ್ ತಿಮ್ಮಯ್ಯನವರು ಮೇಲ್ಮನೆ ಸದಸ್ಯರು ಈ ಸ್ಥಳಕ್ಕೆ ಮತ್ತು ಘಟನಾ ಸ್ಥಳಕ್ಕೆ ನಾವು ಭೇಟಿ ನೀಡಿ ಹಲವಾರು ವಿಷಯವನ್ನು ಆ ಮೃತರ ಕುಟುಂಬದ ಜೊತೆಯಲ್ಲಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ತದನಂತರ ಪೊಲೀಸ್ ಒಂದು ಆಡಳಿತದ ವಿಚಾರವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅವರು ತನಿಖೆ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಹಾಗೆ ಜಿಲ್ಲಾಡಳಿತ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳಾಗಿದ್ದರಿಂದ ಘಟನೆಯ ಬಗ್ಗೆ ಪೂರ್ಣ ಪ್ರಮಾಣದ ವಿವರವನ್ನು ಸಮಿತಿ ಮುಂದೆ ಸಲ್ಲಿಸಿ ನಮ್ಮ ವಿಚಾರವನ್ನು ತಿಳಿಸಿ ತತ್ಸಂಬಂಧಿತ ವಿಚಾರವಾಗಿ DCRE ಇವತ್ತು ಪೂರ್ಣ ಪ್ರಮಾಣದ ಘಟಕ ಸರ್ಕಾರದಿಂದ ನಿಯೋಜನೆ ಆಗಿರೋದ್ರಿಂದ ಅವರ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ಜೊತೆ ನಿರ್ವಹಿಸಿ ವಾಸ್ತವದ ಚಿತ್ರಣ ಇದೊಂದು ಅನುಮಾನಾಸ್ಪದ ಸಾವಾಗಿರೋದ್ರಿಂದ ಆ ವಿಚಾರವಾಗಿ ವಿಸ್ತೃತವಾದಂಥ ತನಿಖೆ ನಡೀಬೇಕು ಅನ್ನೋದನ್ನು ಸಮಿತಿ ಸೂಚಿಸಿದೆ. ಜೊತೆಗೆ ಯಾವ ಮೃತ ವ್ಯಕ್ತಿ ಇದ್ದಾರೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ಆ ಒಂದು ಜಮೀನಿನ ವಿಚಾರದಲ್ಲಿ ಪೂರ್ಣ ಹಕ್ಕನ್ನು ಅವರಿಗೆ ನೀಡಿ ಅವರ ಬದುಕಿಗೆ ಪೂರ್ವವಾದಂಥ ವ್ಯವಸ್ಥೆಯನ್ನು ಕಲ್ಪಿಸತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಸರ್ಕಾರದ ಜವಾಬ್ದಾರಿಗಳನ್ನು ಕೂಡ ಸೂಚಿಸಿದೆ. ಹೆಚ್ಚಿನ ರೀತಿಯಲ್ಲಿ ಆ ಜಮೀನಿಗೆ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಅವರ ಇವತ್ತು ಏನು ಮೃತನ ಕುಟುಂಬ ಅನಾಥವಾಗಿದೆ ಅವರ ಬದುಕಿಗೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸರ್ಕಾರ ತಮ್ಮ ಜವಾಬ್ದಾರಿಯನ್ನು ಏನು ಇವತ್ತು ಸರ್ಕಾರದ ನಿಯಮಗಳಲ್ಲಿ ಮಾಡಬೇಕು ಅದನ್ನು ತುರ್ತಾಗಿ ಮಾಡಿ ಅನ್ನೋ ಸೂಚನೆ ಕೊಟ್ಟಿದೆ. ತನಿಖೆ ನಡೆದ ನಂತರ ಮತ್ತು ಅದರಲ್ಲಿ ಸೂಕ್ತವಾಗಿ ತನಿಖೆ ಇದೆಯಾ ಇಲ್ಲವೋ ಅನ್ನೋದನ್ನು ಸಮಿತಿ ಮುಂದೆ ಪರಿಶೀಲನೆ ಮಾಡುತ್ತಾ ಒಂದು ಅವಕಾಶವನ್ನು ನಾವು ಹಾಗೆ ಉಳಿಸ್ಕೊಂಡು ಅವರ ಮೃತರ ಕುಟುಂಬದ ಜೊತೆಯಲ್ಲಿ ಮಾತಾಡಿದಾಗ ಹಲವಾರು ಅನುಮಾನಾಸ್ಪದವಾದಂಥ ವಿಚಾರಗಳನ್ನ ನಮ್ಮ ಮುಂದೆ ತಿಳಿಸಿದ್ದಾರೆ. ಅದರ ತನಿಖೆಗೂ ಮೊದಲು ನಾವು ಹೇಳಲು ಸಮಂಜಸವಾಗಿ ತಿಳ್ಕೊಂಡು ಆ ನಿಟ್ಟಿನಲ್ಲಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿರತೆ ದಾಳಿಗೆ ಹಸು ಬಲಿಯಾಗಿರುವ ಘಟನೆ ನಡೆದಿದೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಸ್ತಾನ ಹಾಡಿಯಲ್ಲಿ ಚಿರತೆ ದಾಳಿಗೆ 4.5 ವರ್ಷದ ಹಾಲು ಕರೆಯುವ ಹಸು ಬಲಿಯಾಗಿದೆ. ಗ್ರಾಮದ HC ಮಾಲಾ ಎಂಬ ರೈತನಿಗೆ ಸೇರಿದ ಹಸು ಜಮೀನಿನಲ್ಲಿ ಮೇಯುತ್ತಿದ್ದಾಗ ಚಿರತೆ ದಾಳಿ ನಡೆಸಿ ಕೊಂದು ಹಾಕಿದೆ. ವಿಷಯ ಗೊತ್ತಾಗುತ್ತಿದ್ದಂತೆ ಕುಶಾಲನಗರ ವಲಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪಶು ವೈದ್ಯಾಧಿಕಾರಿ ನವೀನ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕುಂಜಣ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಂಜಣ್ಣ, ಮಾಲ್ದಾರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ. ನಾನು ಇಲ್ಲಿ ಆಸ್ಥಾನಾಡಿಯ ಕಾಯಂ ನಿವಾಸಿ. ನನ್ನ ಮನೆ ಪಕ್ಕದ HC ಮಾಲಾ ಪರಿಶಿಷ್ಟ ಪಂಗಡದ ಜನಾಂಗದವರು ಇವ್ರದ್ದೊಂದು ಹಸುನ ನೆನ್ನೆ ಚಿರತೆ ದಾಳಿ ಮಾಡಿ ಕೊಂದಾಕಿದೆ. ಸುಮಾರು ಒಂದು ಅಂದಾಜು 40,000 ಮೌಲ್ಯದ ಹಸು. ಈಗಾಗಲೇ ಅರಣ್ಯ ಇಲಾಖೆಯವರು ಬಂದ್ಬಿಟ್ಟು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಮಾಜರು ಮಾಡಿದ್ದಾರೆ. ಪಶು ವೈದ್ಯಾಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ.
ನಿನ್ನೆ ಕೂಡ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಪಶುವೈದ್ಯಾಧಿಕಾರಿಗಳು ಬಂದು ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟರು. ಚಿಕಿತ್ಸೆ ಫಲಕಾರಿಯಾಗಿದೆ, ಹಸು ಸತ್ತೋಯಿತು. ಅವರಿಗೆ ಅರಣ್ಯ ಇಲಾಖೆಯಿಂದ ಒಂದು ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ವಿನಂತಿಸಿದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರವರ ನೇತೃತ್ವದಲ್ಲಿ ಜೂನ್ 9ರಂದು ಪುರಸಭೆ ಕಚೇರಿ ಉದ್ಘಾಟನೆಗೆ ತೀರ್ಮಾನಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮಕ್ಕೆ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ನರೇಂದ್ರ ಸ್ವಾಮಿ ಭೇಟಿ ನೀಡಿ ದಲಿತ ರೈತನ ಜೀವಂತ ದಹನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಹವಾಲು ಸ್ವೀಕರಿಸಿದರು. ವಿರಾಜಪೇಟೆ ತಾಲೂಕಿನ ಮಾಲ್ದಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿರತೆ ದಾಳಿಗೆ ಹಸು ಬಲಿಯಾಗಿರುವ ಘಟನೆ ನಡೆದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.